ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿಮ್ಗೇನ್ರಿ ಆಯ್ತು? ಯಾಕೆ ನಗ್ತಾ ಇದೀರಾ? ಸಾಹೇಬ್ರೆ, ಸಂಜೆ ಮೀಟಿಂಗ್ ಇರುತ್ತೆ, ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ ಬೆಳಗ್ಗೆ? ಮೀಟಿಂಗ್ ಮುಗ್ದೋಯ್ತಾ? ಏಯ್ ಆಗಲ್ಲ, ಏನಿಲ್ಲ, ನಾನು ಮೀಟಿಂಗ್ ಮುಗಿಸ್ಬಿಟ್ಟೆ ಬಂದಿದ್ದು. ಯಾಕ್ರಿ ನಗ್ತಾ ಇದೀರಾ? ನಿಮಗ್ ಸುಳ್ಳು ಹೇಳಕ್ಕೂ ಬರಲ್ಲ ಸಾಹೇಬ್ರೆ. ನೀವ್ ನನ್ನನ್ ಕರ್ಕೊಂಡ್ ಹೋಗಕ್ ಬಂದ್ರಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹಾಗೆಲ್ಲ ಏನಿಲ್ಲ, ನೀವು ಏನೇನೋ ಊಹಿಸ್ಕೊಂಡು ಖುಷಿ ಪಡ್ಕೋಬೇಡಿ. ನಿಜ ಆತರ ಏನಿಲ್ಲ. ನೀವು ಮನೆಗೆ ಹೋಗಿದ್ರಿ ತಾನೆ? ಹಾ ಹೋಗಿದ್ದೆ. ಅತ್ತೆ ಹತ್ರ ಮಾತಾಡಿದ್ರಲ್ವಾ? ಮಾತಾಡ್ತಿದ್ದೆ. ಸರಿ ಬಿಡಿ, ಹಾಗಾದ್ರೆ ನಾನು ಅತ್ತೆ ಹತ್ರನೇ ಕೇಳ್ಕೊತೀನಿ. ರೇ, ಅಮ್ಮನ ಹತ್ರ ಏನ್ ಕೇಳ್ತೀರಾ? ನೀವ್ ನನ್ ಬಗ್ಗೆ ವಿಚಾರಿಸಿದ್ರ ಅಂತ ಕೇಳ್ತೀನಿ. ವಿಚಾರಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ, ಅದಕ್ಕೆ. ಬೇಡ ಬೇಡ, ಅಮ್ಮನ್ನೆಲ್ಲ ಕೇಳಕ್ ಹೋಗ್ಬೇಡಿ. ಹಾಗಾದ್ರೆ ನೀವೇ ಸತ್ಯ ಹೇಳ್ಬಿಡಿ. ನಾನು ಆಟೋಲ್ ಹೋಗ್ತೀನಿ ಅಂತ ಅತ್ತೆ ಹತ್ರ ಮಾತ್ರ ಹೇಳಿದ್ದು. ಅದು ಅಮ್ಮ ನೀವು ಆಟೋದಲ್ಲಿ ಹೋದ್ರಿ ಅಂತ ಹೇಳಿದ್ರ, ನಿಮ್ ಮತ್ತೆ ಆಟೋಲ್ ಬರಬಾರ್ದು ಅಂತ ನಾನು ಬಂದೆ ಅಷ್ಟೇ. ಆದ್ರೆ ನಿಜವಾಗ್ಲು ತೀರ್ಥಯಾತ್ರೆ ಬಗ್ಗೆ ಹೇಳಕ್ಕೆ ಬಂದಿದ್ದು, ನಂಬ್ರಿ. ಸರಿ ಸಾಹೇಬ್ರೆ, ಆಯ್ತು, ನಂಬ್ತೀನಿ. ತೀರ್ಥ ಸಾಹೇಬ್ರು ತೀರ್ಥಯಾತ್ರೆ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ರು. ಆಯ್ತು, ನಂಬ್ತೀನಿ. ಅಯ್ಯೋ, ಏನ್ರಿ ಕಾಲನಿಂದ ಮನೆವರೆಗೂ ನಗ್ತಾನೆ ಇದ್ದೀರಾ? ಅಯ್ಯೋ, ನಾನೇನ್ ನಗ್ತಿದ್ದೀನಿ ಸಾಹೇಬ್ರೆ, ನೀವೇ ನಗಿಸ್ತಿರೋದು. ನಾನೇನ್ ಜೋಕ್ ಮಾಡಿದ್ನ? ಸುಮ್ನೆ ತಾನೇ ಬರ್ತಾ ಇದೀನಿ. ನೀವ್ ಸುಮ್ನೆ ಇರೋದಕ್ಕೆ ನಗು ಬರ್ತಿರೋದು. ಏನು, ನಾನ್ ನಿಮ್ ಕಣ್ಣಿಗೆ ಜೋಕರ್ ತರ ಕಾಣಿಸ್ತಿದ್ದೀನ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಸಾಹೇಬ್ರೆ. ಮೊದ್ಲು ಮನೆಗ್ ಬಿಡ್ತೀನಿ ಅಂದ್ರಿ, ಕಾರಲ್ಲಿ ಬರ್ತಾ ಮತ್ತೆ ಅದೇನೋ ಮೀಟಿಂಗ್ ಇದೆ ಅಂತ ಹೇಳಿದ್ರಿ. ಯಾಕೆ ಸಾಹೇಬ್ರೆ, ಮೀಟಿಂಗ್ ಹೋಗಲ್ವಾ? ಏನು, ನಾನ್ ಮೀಟಿಂಗ್ ಹೋಗ್ಬೇಕಾ? ಸರಿ, ಹೋಗ್ತೀನಿ ಬಿಡಿ. ಅಯ್ಯೋ, ನಾನು ಅದಕ್ಕೆ ಕೇಳಲಿಲ್ಲ, ಸುಮ್ಮನೆ ಕೇಳಿದ್ದು ಸಾಹೇಬ್ರೆ. ಸರಿ ಬನ್ನಿ, ರೂಮ್ಗೆ ಹೋಗೋಣ. ನೀವ್ ಹೋಗಿರಿ, ನಿಮ್ ಕುಡಿಯೋದಕ್ಕೆ ಏನಾದ್ರೂ ತರ್ತೀನಿ. ಮೊದ್ಲು ಈ ಫೈಲ್ನ ಅತ್ತೆಗೆ ತಲುಪಿಸ್ಬಿಡ್ಬೇಕು. ಅತ್ತೆ, ಬಾರಮ್ಮ, ಬಾಬಾ. ಮಾವ, ನಿಮ್ಮ ಅತ್ತೆಯವರು ಮಡಿ ಬಟ್ಟೆನ ಟೆರೆಸ್ ಮೇಲೆ ಒಣಗಾಕ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಮಾವ, ನನ್ಗೆ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಾ ನೀವು. ನನ್ ಕೈ ಕಾಲೇ ಆಡ್ತಿಲ್ಲ. ನನ್ ಸಣ್ಣ ತಲೆಗೆ, ಚಿಕ್ಕ ಬುದ್ಧಿಗೆ ಏನ್ ತೋಚುತ್ತೋ ಅದನ್ನ ಬರ್ದಿದ್ದೀನಿ. ಏನಾದ್ರೂ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿ. ಆದ್ರೆ ಒಂದ್ ಮಾತು ಮಾವ, ಏನು? ಈ ಮನೆ ಯಾವತ್ತೂ ಭಾಗ ಆಗ್ಬಾರ್ದು. ನಾವೆಲ್ಲರೂ ಒಟ್ಟಿಗೆ ಇರ್ಬೇಕು, ಒಂದಾಗಿರ್ಬೇಕು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಂದು ಗೋಕುಲವಾಗಿರ್ಬೇಕು ಮಾವ. ಸುಮಾ, ಎಲ್ಲ ನಾವು ಅನ್ಕೊಂಡಾಗೆ ನಡೆಯಂಗಿದ್ರೆ ಸ್ವರ್ಗ ನರ್ಕ ಅಂತ ಯಾಕಿರ್ಬೇಕಾಗಿತ್ತು? ಈ ಭೂಮಿ ಮೇಲೆ ಬರೀ ಸ್ವರ್ಗನೇ ಇರ್ತಾ ಇತ್ತು. ಆಗ ನರ್ಕಕ್ಕೆ ಏನೂ ಕೆಲಸ ಇರ್ತಾ ಇರ್ಲಿಲ್ಲ, ಗೊತ್ತಾಯ್ತಾ? ಸರಿ ಕೊಟ್ಬಿಟ್ಟು ಹೋಗು, ನೀನು ನಡ್ಸೋಗು. ಸರಿ ಮಾವ. ಸುಮಾ, ಒಂದು ನಿಮಿಷ. ನಿನ್ನ ಗಂಡ ನಿನ್ನನ್ನು ಹೆಂಗ್ ಹುಡುಕ್ತಾ ಇದ್ದ ಗೊತ್ತಾ? ಅಯ್ಯೋ, ಯಾರ ಕೈಲೂ ಹೇಳ್ಕೊಳಕ್ಕಾಗ್ದಲೆ ಆ ಪ್ರಾಣಿ ಕಷ್ಟ ಪಡ್ತಾ ಇದ್ದಿದ್ದು ನೀನು ನೋಡ್ಬೇಕಾಗಿತ್ತು. ಕಾಲೋನಿಗೆ ಬಂದಿದ್ರು ಮಾವ, ಅವರೇ ನನ್ನ ಮನೆ ಕರ್ಕೊಂಡು ಬಂದಿದ್ದು. ಹೌದಾ? ನನ್ನ ಮಗನೇ ಮಾವ, ನಮ್ಮ ಹತ್ರ ಏನ್ ಸುಳ್ಳು ಹೇಳಿದ ಗೊತ್ತಾ ಅವನು? ನಾನು ಯಾವುದೋ ರಸ್ತೆ ರಿಪೇರಿ ಮಾಡಬೇಕು, ನಾನು ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಾಲೋನಿಗೆ ಬಂದು ನಿನ್ನನ್ನು ಬಾ ಅಂತ ಕರ್ಕೊಂಬರಕ್ಕೋಸ್ಕರ ಬಂದಿದ್ದ. ಈಗ ತೃಪ್ತಿ ಆಯ್ತು ಕಣ ಮಗನೆ, ಈಗ ತೃಪ್ತಿ ಆಯ್ತು ನನಗೆ. ನೀನ್ ಇದೆಯಲ್ಲ, ಎಂತೋನ್ ಬೇಕಾದ್ರೆ ದಾರಿಗೆ ತಂದ್ಬಿಡ್ತೀಯ. ಮಾವ, ಹೋಗ್ಬಿಟ್ ಬಾ. ಏನೇ ಆಗಲಿ, ಗಂಡ ಹೆಂಡತಿ ದಾಂಪತ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಬೇಕು. ಅದಕ್ಕೆ ನಾನು ಹೇಳೋದು. ಈ ಅರಮನೆಯಲ್ಲಿ ಏನ್ ಕಮ್ಮಿ ಆಗಿದೆ ನಿಮ್ಗೆ? ನಾನೇ ನಿಮ್ಗೆ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನೀನು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೀಯ, ನೋಡ್ಕೊಳ್ತಾ ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ಮತ್ತೇನೋ ಗುಣಗ್ತಾ ಇದ್ದೀರಿ? ಏನು ಇಲ್ಲ ಕಣೆ, ನಿನ್ನ ಮಗನ ವಿಷಯನೇ ಹೇಳ್ತಾ ಇದ್ದೀನಿ. ನನ್ನ ಮಗ ಎಂತ ಪಾಕಡ ಅಂದ್ರೆ ಯಾವತ್ತು ತನಗೆ ಸೇರೋದೇ ಇಲ್ವೇನೋ ನಂಗೆ ಅಂತಿದ್ದವನು ಯಾರಿಗೂ ಗೊತ್ತಾಗದಿದ್ದಂಗೆ ಕಾಲೋನಿಗೆ ಹೋಗಿ ತನ್ನ ಹೆಂಡತಿನ ಕರ್ಕೊಂಬಂದವನೇ ನಿನ್ನ ಸುಪುತ್ರ. ಓ, ನಿಮ್ ಬಾಯಿಗೆ ಸಕ್ಕರೆ ಹಾಕ ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ. ನನ್ನ ಮಗನಿಗೆ ನಿಧಾನವಾಗಿ ಒಳ್ಳೆ ಬುದ್ಧಿ ಬರ್ತಾ ಇದೆಯಲ್ಲ. ಪದ್ಮ, ತಾಯಿ ಮಗುನ ನವಮಾಸ ಗರ್ಭದಲ್ಲಿ
ಬಚ್ಚಿಟ್ಕೊಂಡಿರ್ತಾಳೆ ಕಡೆ. ಅಣುವಿನ ಉದಯಕ್ಕೂ ಜನ್ಮದಾತರು ಕಾರಣ. ಉಸಿರ ಬಿತ್ತವರು, ಬಸಿರ ಹೊತ್ತವರು, ಆಗಸದಗಲ ಆಸೆ ಹೊತ್ತವರು, ಹೆತ್ತವರು. ಚೆನ್ನಾಗಿಲ್ವಾ? ಇದೇನಿದು ಫೈಲೆಲ್ಲ ತಕೊಂಡು ಕೂತಿದ್ದೀರಾ? ಏನು ಗಡಿಬಿಡಿ ಮಾಡಿದ್ರಿ? ನಿನ್ನ ಸೊಸೆ ಇದ್ದಾಳಲ್ಲ, ಅವಳು ತಂಗಿಗೆ ಹೇಳಿ ವಿಲ್ ಬರ್ಸಿ ತಗೊಂಬಂದು ಇಲ್ಲಿ ಕೊಟ್ಟಿದ್ದಾಳೆ ಕಡೆ. ನಿಮ್ಮ ಹತ್ರ ಹೇಗೆ ಕೊಟ್ಲು ರೀ ಅವಳು? ಹೇಳಿದ್ದು ನಾನ್ ತಾನೆ, ನನ್ನ ಹತ್ರ ಕೊಡ್ಬೇಕಿತ್ತು ತಾನೆ. ನಿನ್ನೆ ಅತ್ತೆ ಅಂತ ಕೂಕೊಂಬಂದ್ಲು, ನೀನು ಇಲ್ದಲೇ ಇದ್ದಿದ್ದಕ್ಕೆ ನನ್ನ ಕೈಲಿ ಕೊಟ್ಟೋದ್ಲು. ನಿಮ್ಮ ಹತ್ರ ಕೊಟ್ರೇನು ನನ್ನ ಹತ್ರ ಕೊಟ್ರೇನು ಎರಡು ಒಂದೇ. ಅಬ್ಬಾ, ಈಗ ಸರಿಯಾಗಿ ಹೇಳಿದೆ ನೋಡು ನೀನು. ಸುಮ್ಮನವ್ರೆ, ನಾವು ಕಾರಲ್ಲಿ ಬರಬೇಕಾದ್ರೆ ನಿಮ್ಮ ಕೈಯಲ್ಲೇನೋ ಫೈಲ್ ಬ್ಯಾಗ್ ಥರ ಇತ್ತಲ್ಲ, ಏನದು? ಅದಾ, ಅದು ಸಾಹೇಬ್ರೆ, ಸುಭಾಷು ಏನೋ ಚಿತ್ರಗಳು ಬಿಡಿಸಿ ಕೊಟ್ಟಿದ್ದ. ಹೇಗಿದ್ರು ಹೋಗ್ತಿದ್ನಲ್ಲ, ಹಾಗೆ ರಾಜಿಗೆ ತೋರಿಸ್ಕೊಂಡು ಬರೋಣ ಅಂತ ತಗೊಂಡು ಹೋಗಿದ್ದೆ. ಹೌದಾ? ಎಲ್ಲಿಟ್ರಿ? ತೋರಿಸಿ. ಅದು ರೂಮಲ್ಲಿ ಎತ್ತಿಟ್ಟಿದ್ದೀನಿ ಸಾಹೇಬ್ರೆ. ಯಾಕ್ರಿ ನಿಮ್ಮ ನಗು ಇನ್ನೂ ನಿಂತಿಲ್ವಾ? ನಿಂತಿತ್ತು ಸಾಹೇಬ್ರೆ. ಈಗ ಮಾವ ಮತ್ತೇನೋ ತಮಾಷೆ ಮಾಡಿದ್ರು, ಅದಕ್ಕೆ ನಗು ಬಂತು. ನಿಮ್ಮನ್ ಬೇರೆ ನೋಡಿದ್ನಲ್ಲ, ನಗು ಜಾಸ್ತಿ ಆಯ್ತು. ಅಪ್ಪ ನಿಮ್ ಜೊತೆ ಜೋಕ್ ಮಾಡಿದ್ರ? ನಿಮ್ ಜೊತೆ ನಗ್ತಾ ಇದ್ರ? ಅಂದ್ರೆ ನೇರವಾಗಿ ಮಾವ ನನ್ನ ಹತ್ರ ಏನು ಹೇಳಲಿಲ್ಲ. ಹೋಗ್ಲಿ ಬಿಡಿ, ತಗೊಳ್ಳಿ ಜ್ಯೂಸ್ ಕುಡೀರಿ. ನಾನು ಜ್ಯೂಸ್ ಕುಡಿತೀನಿ, ಆದ್ರೆ ನೀವೇನು ಅಂತ ಹೇಳಬೇಕು. ಸುಮ್ಮನೆ ಯಾಕೆ? ಹೋಗ್ಲಿ ಬಿಡಿ ಸಾಹೇಬ್ರೆ. ನನಗೆ ಗೊತ್ತಾಗ್ಬೇಕು ಅಷ್ಟೇ, ಹೇಳಿ. ಸರಿ, ನೀವು ಒತ್ತಾಯ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಅದೇನೋ ರಸ್ತೆ ಮೀಟಿಂಗ್ ಇದೆ ಅಂತ ಹೇಳಿದ್ರಂತೆ. ನಿಧಾನ. ಏನಾಯ್ತು ಸಾಹೇಬ್ರೆ? ನೀವು ರಸ್ತೆ ಮೀಟಿಂಗಿಗೆ ಏನು ಹೋಗ್ಲಿಲ್ವಾ? ಎಷ್ಟೊಂದೆಲ್ಲ ಮೀಟಿಂಗ್ ಇದೆ ನಿಮ್ಗೆ. ಇಷ್ಟು ಮೀಟಿಂಗ್ಗಳ ಮಧ್ಯನೂ ನಂಗೆ ಸ್ವಲ್ಪ ಸಮಯ ಕೊಟ್ರಲ್ಲ, ಅದ್ ನನ್ ಭಾಗ್ಯ. ಪರವಾಗಿಲ್ಲ ಕಣ್ರಿ, ಚೆನ್ನಾಗಿ ರೇಗಿಸ್ತೀರ. ಇವಾಗ ನಾನು ನಿಜವಾಗ್ಲೂ ಮೀಟಿಂಗ್ ಇದೆ, ನಾನು ಹೊರಡಬೇಕು. ಸಾಹೇಬ್ರೆ, ನಾನು ಹೇಳ್ದೆ ಅಂತ ಹೋಗ್ತಿಲ್ಲ ತಾನೇ? ಇಲ್ಲ ಕಣ್ರಿ, ನಿಜವಾಗ್ಲೂ ಮೀಟಿಂಗ್ ಇದೆ. ಆಕ್ಚುಲಿ ಲೇಟ್ ಆಯ್ತು. ಬೈ ದಿ ವೇ, ಜ್ಯೂಸ್ ತುಂಬಾ ಚೆನ್ನಾಗಿತ್ತು. ನೀವು ಹೆಂಗೆ ಮಾತಿಂತಾರನೆ. ಬರ್ತೀನಿ. ಸಾಹೇಬ್ರೆ, ನಿಧಾನ. ಸರಿ. ಆ ಹೂ ಮಾರೋಳ್ಗಿಂತ ಮೊದಲು ನಾನು ಕೊಟ್ರೆ ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ. ಮಾವ, ಬಾಮ ಸುಧಾ. ಸಾಧನ ಮಾವ. ಸಾರಿ, ಸಾಧನ. ಹೇಳ ಸಾಧನ. ಮಾವ, ಅದು ನೀನೇನು ಚಿಂತೆ ಮಾಡಬೇಡ, ನಮ್ಮಿಬ್ಬರ ಮಧ್ಯೆ ಯಾವ ಗುಟ್ಟು ಇಲ್ಲ. ಧೈರ್ಯವಾಗಿ ಹೇಳು. ಅದೇ ಮಾವ, ನೀವು ವಿಲ್ ಬರಿಬೇಕು ಅಂತ ಹೇಳಿದ್ರಲ್ಲ, ನನ್ನ ಒಪಿನಿಯನ್ ಇದ್ರಲ್ಲಿದೆ. ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಒಂದ್ಸಲ ನೀವು ನೋಡ್ಬಿಡಿ. ಅಲ್ಲಮ್ಮ, ನೀನ್ ಬರ್ದಿರೋದನ್ನ ನಾನ್ ನೋಡೋದ? ನೀನ್ ಯಾವ್ದನ್ನೇ ಬರಿಬೇಕಾದ್ರೂ ಸಹಿತ 4 ಆಂಗಲಲ್ಲಿ ಯೋಚನೆ ಮಾಡಿ ಬರ್ದಿರ್ತೀಯ. ಅದನ್ನು ನೀನ್ ಯಾವತ್ತಾದ್ರೂ ತಪ್ಪು ಮಾಡಿರೋದುಂಟಾ? ಸರಿ ಕೊಡು. ಅತ್ತೆ, ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ನಿಮ್ಮಿಬ್ರಿಗೂ ಇನ್ಯಾವತ್ತೂ ನಾನು ಬೇಜಾರು ಮಾಡಲ್ಲ. ಸರಿ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಬೇಡ. ಹೋಗು. ಒಳ್ಳೆ ಮಗು. ಇದು ನೀನ್ ಸೊಸೆ ಬರ್ದಿರೋದು, ನೀನೋದು. ಇದು ನನ್ನ ಸೊಸೆ ಬರ್ದಿರೋದು, ನಾನು ಓದ್ತೀನಿ. ಸುಮ್ಮನೆ ಈ ರೀತಿ ಮಾಡಿದಾಳೆ? ನನಗೂ ಅದೇ ಆಶ್ಚರ್ಯ. ಅವಳು ಬರಿಬೇಕಾಗಿದ್ದದನ್ನ ಇವಳು ಬರ್ದವಳೆ, ಇವಳು ಬರಿಬೇಕಾಗಿದ್ದದನ್ನ ಅವಳು ಬರ್ದವಳೆ. ಹಾಗಾದ್ರೆ ಜೈಶಾಲಿ ಯಾರು ಅಂತ ಹೇಗೆ ನಿರ್ಧಾರ ಮಾಡ್ತೀರಾ? ಪದ್ಮ, ನಿನಗೆ ನಾನು ಮೊದಲೇ ಹೇಳಿದ್ದೆ, ಅನುಕಂಪಕ್ಕೋಸ್ಕರ ಮಾಡಿರೋ ವಿಲ್ನ ನಾನು ಯಾವತ್ತೂ ಒಪ್ಪಲ್ಲ ಅಂತ. ಗೊತ್ತಾಯ್ತಾ? ಈಗ ಸಾಧನ ಮಾಡಿರೋದು ಇದನ್ನೇನಂತಾರೆ ಗೊತ್ತಾ? ಅರ್ಥವಿಲ್ಲದ ಬಟವಾಡಿ ಅಂತಾರೆ. ಹಾಗೊಂದು ವೇಳೆ ತ್ಯಾಗ ಮಾಡಿದ್ರು, ಆ ತ್ಯಾಗ ಮಾಡಿದ್ದು ಸತ್ಯ ಆಗಿದ್ರೆ ಅಂಥವರೇ ವಿಜಯಶಾಲಿಗಳು ಅಂತ ನೀವು ಹೇಳಿದ್ದೆ ಕಣೆ, ನನಗೆ ಚೆನ್ನಾಗಿ ಜ್ಞಾಪಕದಲ್ಲಿದ್ದೆ. ಆದರೆ ಸಾಧನ ಇದನ್ನು ಹೃದಯಪೂರ್ವಕವಾಗಿ ಮಾಡಿದಾಳೋ ಅಥವಾ ಯಾವುದಾದ್ರೂ ನಾಟಕ ಆಡೋಕ್ಕೋಸ್ಕರ ಮಾಡಿದಾಳೋ
ಮೊದಲು ತಿಳ್ಕೊಳ್ತೀನಿ. ಏನಪ್ಪ ಎಲ್ಲಾರನ್ನೂ ಬರಕ್ಕೆ ಹೇಳಿದ್ರಿ? ಹೌದಲ್ಲ, ಹೌದು, ಎಲ್ಲರನ್ನು ಯಾಕೆ ಬರಕ್ಕೆ ಹೇಳಿದ್ದು? ಏನಾದ್ರು ನಿನಗೆ ಜ್ಞಾಪಕ ಇದೆಯಾ? ಹಾಂ, ಜ್ಞಾಪಕ ಬಂತು. ನೀನೇ ಶುರು ಮಾಡು. ನೋಡಪ್ಪ, ನಿಮ್ಮಮ್ಮ ಏನೋ ಒಂದು ವಿಷಯ ಹೇಳ್ತಾಳೆ, ದಯವಿಟ್ಟು ಎಲ್ಲರೂ ಕೇಳಿಸ್ಕೋಬೇಕು, ಗೊತ್ತಾಯ್ತಾ? ಶುರು ಮಾಡೆ. ನನ್ನ ಹತ್ರ ಇರೋ ಡಾಬನ್ನ ನನ್ನ ಮನೆ ಸೊಸೆ ಕೊಡ್ಬೇಕು ಅಂತ ಹೇಳಿದೆ. ಅದಕ್ಕೆ ನಾವಿಬ್ರೇ ಒಪ್ಪಿಗೆ ಕೊಟ್ರೆ ಆಗಲ್ಲ, ನೀವು ಮನೆಯವ್ರು ಎಲ್ರೂ ಒಪ್ಪಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಸಾಕು ಕಣೆ, ಮುಂದಿನ ನಾನು ಹೇಳ್ತೀನಿ. ನಿಮ್ಮಮ್ಮನಿಗೆ ಈ ಅಧಿಕಾರ ಸಿಕ್ಕಿದ್ದು ಯಾರಿಂದ ಗೊತ್ತಾ? ನಮ್ಮಮ್ಮನಿಂದ. ನಮ್ಮಮ್ಮನಿಗೆ ಆ ಅಧಿಕಾರ ಕೊಟ್ಟಿದ್ದು ಯಾರು ಅಂತ ನೀವೇನಾದ್ರು ಕೇಳಿದ್ರೆ ಅವ್ರ ಅತ್ತೆ, ಅಂದ್ರೆ ನಮ್ಮಜ್ಜಿ. ಹಾಗಂತ ನಮ್ಮಮ್ಮ ಮನೆ ಹಿರಿ ಸೊಸೆ ಅಂತ ಖಂಡಿತವಾಗ್ಲೂ ಅಲ್ಲ. ಮನೇನ ದಕ್ಷತೆಯಿಂದ ಬಹಳ ಮುತುರ್ಜಿಯಿಂದ ನಿಭಾಯಿಸಿದ್ಲು ಅನ್ನೋದಕ್ಕೋಸ್ಕರ ನಮ್ಮಜ್ಜಿ ಅದನ್ನ ಅವರು ಕೊಟ್ರು. ನಿಮ್ಮಮ್ಮ ಮಹಾದೃಷ್ಟವಂತೆ, ನಿರಾಯಾಸವಾಗಿ ಈ ಡಾಬು ನಿಮ್ಮಮ್ಮನಿಗೆ ಸಿಕ್ಬಿಡ್ತು. ಈಗ ನಮ್ಮನೆ ಸಮಸ್ಯೆ ಅಷ್ಟು ಸುಲಭವಾಗಿ ಬಗೆಹರಿಯುವಂಥದ್ದಲ್ಲ. ಯಾಕೆಂದ್ರೆ ಇಬ್ಬರು ಸೊಸೆಯರಿದ್ದಾರೆ, ಮೂರನೇವಳು ಬರೋಳಿದ್ದಾಳೆ. ಅಲ್ಲಿವರೆಗೂ ಖಂಡಿತವಾಗ್ಲೂ ಕಾಯಕ್ಕಾಗಲ್ಲ. ಅಷ್ಟರೊಳಗೆ ಇಬ್ಬರಲ್ಲಿ ಒಬ್ಬರನ್ನ ನಾವು ನಿರ್ಧಾರ ಮಾಡಲೇಬೇಕು. ಇಬ್ರ? ಯಾರಪ್ಪ ಇಬ್ರು ಸೊಸೆ ಅಂದ್ರು? ನನಗ್ ಮಾತ್ರ ಒಬ್ರೇ ಕಾಣಿಸ್ತಿದ್ದಾರೆ. ನನಗೂ ಹಾಗೆ ಅನ್ನಿಸ್ತಮ್ಮ. ಅಮ್ಮ, ಆಲ್ರೆಡಿ ನಮಗೆ ಗೊತ್ತಿರೋ ವಿಚಾರಣೆನೆ. ತೀರ್ಥ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಅದು ಅಲ್ಲದೆ ನಾವು ಕೂಡ ಅಷ್ಟೇ ಈ ಮನೆ ಸೊಸೆ ಅಂತ ಅವಳನ್ನ ಒಪ್ಕೊಂಡೇ ಇಲ್ಲ. ಅಪ್ಪ, ಅಮ್ಮಂಗೆ ಹೇಗೆ ಈಸಿಯಾಗಿ ಸಿಕ್ತೋ ಹಾಗೆ ಅತ್ತಿಗೆಗೂ ಕೊಟ್ಬಿಡಿ. ಹೌದಮ್ಮ, ಜಾನ್ವಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಜಾನ್ವಿ? ಸುಮ್ಮನೆ ಹೊಟ್ಟೆನಲ್ಲಿ ಈ ವಂಶದ ಕುಡಿ ಬೆಳೀತಾ ಇದೆ. ಅಂದಮೇಲೆ ಇವಳು ಈ ಮನೆ ಸೊಸೆ ಅಂತ ತಾನೆ? ಅದನ್ನ ಯಾರಿಂದಲೂ ಬದಲಾಯಿಸೋಕ್ಕಾಗಲ್ಲ ಜಾನ್ವಿ. ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡಕ್ಕಾಗಲ್ವಾ ನಿಂಗೆ? ಅಮ್ಮ, ನಾನು ಇದ್ರ ಬಗ್ಗೆ ತುಂಬಾ ಸಲ ಮಾತಾಡಿದ್ದೀನಿ. ಅವರು ಈ ಮನೇಲಿ ಇರ್ತಾರೆ ಅಂತ ನಿರ್ಧಾರ ಮಾಡಿದ್ದೀನಿ ಅಂದಮೇಲೆ ಅವರು ಈ ಮನೆ